ಸಿದ್ದಣ್ಣ, ಹೇಗಿದ್ದೀರಾ ಸಿದ್ದಣ್ಣ? ನೋಡಿ, ನಾನು ನಿಮ್ಗೊಂದು ಜವಾಬ್ದಾರಿ ವಹಿಸ್ತಾ ಇದ್ದೀನಿ. ಹಾ ಹೇಳಿ. ನಾನು ಬರೋ ತನಕ ಅರ್ಚನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ಗೇನು ಆಗಿಲ್ಲ, ಒಂದು ಚಿಕ್ಕ ಗಾಯ ಅಷ್ಟೇ, ಒಂದು ಗೆರೆ ತರ ಹೋಗಿದೆ ಅಷ್ಟೇ. ಸುಕೃತನ್ ಫೋನ್ ಕೊಡಿ. ಅಣ್ಣ, ಸುಕ್ಕು, ನೀನ್ ಯಾಕಮ್ಮ ಅಳ್ತೀಯ? ನಂಗೇನು ಆಗಿಲ್ಲಮ್ಮ. ಇವ್ರೆಲ್ರೂ ಸೇರ್ಕೊಂಡು ನನ್ನ ಹಾಸ್ಪಿಟಲ್ ಕರ್ಕೊಂಡ್ ಮಲಗಿಸಿದಾರಷ್ಟೇ, ನನಗೇನು ಆಗಿಲ್ಲ. ಅರ್ಚನನ್ ಫೋನ್ ಕೊಡು. ಅರ್ಥ ಆಯ್ತಾ? ನಾನು ಹೇಳಿದೆಲ್ಲ ಅರ್ಥ ಆಯ್ತಾ? ಯಾರು ಏನು ಬೇಜಾರು ಮಾಡ್ಕೋಬೇಡಿ. ಬಾಬಾ, ಒಂದ್ ನಿಮಿಷ. ಸುಶಾಂತ್ ಅವ್ರಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಸುಶಾಂತ್ ಕೊರೋಣ. ಅರ್ಚನಾ ಅವ್ರೆ, ನೋಡಿದ್ರ ಅಣ್ಣ? ಸುಶಾಂತ್ ಅವ್ರೆ, ನಿಜ ಹೇಳ್ಬೇಕು, ಬಾಬಾ ಹೇಗಿದ್ದಾರೆ? ಅಣ್ಣನ್ಗೆ ಏನೂ ಆಗಿಲ್ಲ. ಹುಷಾರಾಗಿ ನೋಡ್ಕೊಳ್ಳಿ. ಗುಡ್ ನೈಟ್. ಅಪ್ಪ ಸುಶಾಂತ್, ನೀನೋಗಿ ರೆಸ್ಟ್ ಮಾಡಪ್ಪ. ಬಾವ ಹೇಳ್ತಾ ಇರೋದು ಕರೆಕ್ಟು. ನೀವು ಹೊರಡಿ ಬಾವ, ನಾನು ಬೆಳಗ್ಗೆನೆ ಬಾವನ್ ಕರ್ಕೊಂಡು ಮಂಟಪದಲ್ಲಿ ಇರ್ತೀನಿ. ನಾನು ಬರ್ತೀನಿ, ಹೋಗು ಸುಶಾಂತ್. ಹುಷಾರಣ್ಣ, ಹುಷಾರಾಗಿ ನೋಡ್ಕೊ. ಸರಿ ಬಾವ. ಬಾವ. ವಿಕಾಸ್, ವಿಕಾಸ್ ಹೋಗಪ್ಪ, ತುಂಬಾ ಕೆಲ್ಸಗಳಿದೆ, ನೀವು ಮಲ್ಕೋ ಹೋಗಿ. ಏನ್ ಬಾವ ನೀವು ಮಲ್ಕೊಳ್ಳಿ, ನಾನು ನೋಡ್ಕೋತೀನಿ ಇಲ್ಲಿ. ನಾನು ಹೇಳಿಲ್ವೇನಮ್ಮ ಸಿದ್ದಣ್ಣಂಗೆ ಏನೂ ಆಗಲ್ಲ ಅಂತ. ನೀನ್ ಆರಾಮಾಗಿ ಮಲ್ಕೊಳಮ್ಮ. ನೀವೆಲ್ರೂ ಹೋಗಿಮ್ಮ, ನಾನು ಇರ್ತೀನಿ. ಅವ್ರ ನೀವು ಹೋಗಿ ಮಲ್ಕೊಳ್ಳಿ. ಹುಷಾರು. ಅಚ್ಚು, ಹಾ, ರೆಸ್ಟ್ ಮಾಡು ಕಂದ. ಸರಿ ಆಯ್ತು ಅದಕ್ಕೆ. ಈಗ ಸಮಾಧಾನ ಆಯ್ತಾ ನಿಮ್ಗೆ? ಬನ್ನಿ, ಸಮಾಧಾನ ಆಯ್ತು. ನೋಡಮ್ಮ, ನೀನು ಶಾಂತಿ ನಿವಾಸಕ್ಕೆ ಬರ್ಬೇಕು ಅಂತ ಆ ದೇವರು ಬರ್ದ್ಬಿಟ್ಟಿದ್ದಾನೆ. ಇಷ್ಟು ದಿವಸ ವನವಾಸದಲ್ಲಿದ್ದೆ, ವನವಾಸ ಎಲ್ಲ ಮುಗೀತು ಕಣಮ್ಮ. ಈಗೇನೇ ಅಡೆತಡೆ ಬಂದ್ರು, ಯಾರೇ ತೊಂದರೆ ಕೊಟ್ರು, ಆ ಭಗವಂತ ನಿನ್ನ ಮನೆಗೆ ಕರ್ಕೊಂಬಂದೇ ಬರ್ತಾನೆ. ಅದನ್ನ ತಡಿಯಕ್ಕೆ ಯಾರ ಕೈಯಿಂದನೂ ಆಗಲ್ಲ ಬಿಡು. ನೀನ್ ಮಲ್ಕೊಮ್ಮ. ರತ್ನಮ್ಮ, ಯಾವ ಜನ್ಮದಲ್ಲಿ ನೀವು ನನ್ನ ತಾಯಿ ಆಗಿದ್ರೋ? ಯಾಕೆ ರತ್ನಮ್ಮ ನಿಮಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ? ಯಾಕೆ ಅಂದ್ರೆ ನೀನು ನನ್ನ ಮಗಳು ಕಣಮ್ಮ. ಮಗಳ ಮೇಲೆ ತಾಯಿ ಪ್ರೀತಿ ತೋರಿಸ್ದೆ ಇನ್ಯಾರು ತೋರಿಸ್ತಾರೆ? ನೀನು ಮಾತಾಡಿ ಮಾತಾಡಿ ನನ್ನ ಅಳಿಸ್ಬಿಟ್ಟೆ. ಮಲ್ಕೋ, ನೀನು ಮಲ್ಕೋ. ನಾನು ಹೊರಗಡೆ ಇರ್ತೀನಿ, ಮಲ್ಕೋ. ಹೇಗಪ್ಪ ತೀರಿಸ್ಲಿ ಇಷ್ಟು ಜನರ ಋಣ? ಅಣ್ಣನ ಋಣ ತೀರ್ಸಕ್ಕಾಗತ್ತಾ? ಅದಕ್ಕೆ ಋಣ ತೀರ್ಸಕ್ಕಾಗತ್ತಾ? ಈ ರತ್ನಮ್ಮನ ಋಣ ತೀರ್ಸಕ್ಕಾಗತ್ತಾ? ನನಗೆ ಗೊತ್ತಾಗ್ತಿಲ್ವೇ. ಒಂದೇ ಜನ್ಮದಲ್ಲಿ ಆ ಭಗವಂತ ಅದ್ಯಾಕಿಷ್ಟು ಭಾರ ಹೊರಿಸ್ತಿದ್ದಾನೋ?